ನಿಮ್ಮ ಹೆಸರೇನಪ್ಪ? ಸರ್ ನನ್ನ ಹೆಸರು ಶ್ರವಣ್ ಕುಮಾರ್ ಅಂತ ಹೇಳಿ. ನಿಮ್ಮ ಅಪ್ಪ ಹೆಸರು? ನಮ್ಮ ಅಪ್ಪರ ಹೆಸರು ಅಮರಪ್ಪ ಅಂತ ಹೇಳಿ. ಎಷ್ಟು ವಯಸ್ಸು ಅವರಿಗೆ? ಅವ್ರಿಗೆ 72 ವರ್ಷ ಸರ್. ಅವ್ರಿಗೆ ಹೇಳಿ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇತ್ತು? ಅವರಿಗೆ ಮುಂಚೆ ಮೈನರ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿತ್ತು. ಯಾವಾಗ ಆಯ್ತು ಸರ್? 2018ರಲ್ಲಿ ಅವರಿಗೆ ಸ್ಟ್ರೋಕ್ ಆಗಿತ್ತು. ಅವ್ರು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಅಲ್ಲೇ ಸ್ಟ್ರೋಕ್ ಅಂತ ಡಾಕ್ಟರ್ ನೋಡ್ಕೊಂಡ್ಬಿಟ್ಟು ಏನು ಮಾಡಿದ್ರು, ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ಒಂದು 5 days ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಅದು ಬಟ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅದರಲ್ಲೇ. ಅವಾಗ ಈಗ ನಡೀತಾರೆ, ಎಲ್ಲ ಮಾಡ್ತಾರೆ, ಸೊ ತೊಂದರೆ ಇಲ್ಲ. ಲಾಸ್ಟ್ 2 months ಬ್ಯಾಕ್ ಅವ್ರಿಗೆ ಏನಾಯಿತು ಅಂತಂದರೆ ಈ ಜಾಯಿಂಟ್ ಪೇನಿಂದಾಗಿ ಸೊ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡಲ್ಲ, ಅವಾಗಿಂದ ಅವ್ರಿಗೆ ಸ್ವಲ್ಪ CKD ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದರಿಂದ ಅವ್ರದ್ದು ಬಿಗಿನಿಂಗಲ್ಲಿ ನಾವು March 20th ಚೆಕ್ ಮಾಡಿಸಿದಾಗ ಕ್ರಿಯೇಟಿನಿನ್ ಲೆವೆಲ್ ಬಂದು 2.0 ಇತ್ತು. ಸೊ ಅದ್ರ ಜೊತೆಗೆ ಏನಾಯಿತು, ಅವರಿಗೆ ಈ ಲಂಗ್ಸಲ್ಲಿ ಮತ್ತು ಕಾಲಲ್ಲೆಲ್ಲ ನೀರು ತುಂಬಿಕೊಂಡಾದ್ಮೇಲೆ ಅವಾಗ ಡಾಕ್ಟರ್ ಹೇಳಿದ್ರಲ್ಲ ಇದು ಎಡಿಮೆ ಆಗಿದೆ, ಒಂದು 2 days ನೀವು ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ ಹೇಳಿದಾಗೈತಲ್ವ. ಸೊ ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ಇರ್ತಾನೆ. ಅವಾಗ ಏನು ಮಾಡಿದೆ ಸರ್, ಒಂದು ವೀಡಿಯೋಸ್ ಎಲ್ಲ ನನಗೆ ಸಿಕ್ಕಿತ್ತು ಮುಂಚೆ ಯೂಟ್ಯೂಬಲ್ಲಿ. ಸೊ ನಾವು ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ತೊಗೊಂಡಿಲ್ಲ, ಲೈಕ್ ನಮಗೆ ಏನೂ ಆಗಿರಲಿಲ್ಲಲ್ಲ, ಹಿಂಗಾಗಿ ಬಿಡು ಏನಿಲ್ಲ ಅಂತ ಹೇಳ್ಬಿಟ್ಟು ಆಗಿದ್ದು. ಬಟ್ ನಮ್ಮ ತಂದೆಯವ್ರಿಗೆ ಈ ಥರ ತೊಂದರೆ ಆಗಿದೆ ಅಂತ ಗೊತ್ತಾದ ಕೂಡಲೇ ಸೊ ನಾನು ಸರ್ದೆಲ್ಲ ವೀಡಿಯೋಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರದ್ದು ಮೇಲ್ಗೆ ಹೋಗಿ ಅವ್ರ ವಾಟ್ಸಪ್ ನಂಬರ್ ಸಿಕ್ತು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ಹರ್ಷದ್ ಸರ್ ಅದನ್ನೆಲ್ಲ ಸ್ವಲ್ಪ ನನಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟು, ಇಲ್ಲ ನಿಮ್ಮ ತಂದೆಯವ್ರದ್ದೆಲ್ಲ ರಿಪೋರ್ಟ್ ಕೊಡಿ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದೆಲ್ಲ ನಮ್ಮ ತಂದೆಯವ್ರದ್ದೆಲ್ಲ ರಿಪೋರ್ಟ್ ಹಾಕ್ಸ್ಕೊಂಡ್ರು. ಹಾಕ್ಸ್ಕೊಂಡಾದ್ಮೇಲೆ ಎಲ್ಲ ಇದನ್ನು ನಿಮ್ಮ ತಂದೆಯವ್ರಿಗೆ ಸರಿ ಮಾಡ್ಬೋದು, ತೊಂದರೆ ಇಲ್ಲ, ಹೆದರ್ಕೋಕೆ ಹೋಗಬೇಡಿ ಅಂತೇಳಿ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿದ್ರು. ತುಂಬಾದ್ಮೇಲೆ ನಾನು ರಾಯಚೂರಲ್ಲಿದ್ದೆ, ಅಲ್ಲಿಂದ ನಮ್ಮ ತಮ್ಮನಿಗೆ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ಕೊಟ್ಟೆ, ಹಿಂಗೆ ಹೋಗಿ ಮೀಟ್ ಆಗು. ಆಮೇಲೆ ಇವನ್ ಅಡ್ರೆಸ್ ಸಹ ಕಳಿಸ್ಕೊಟ್ಟೆ, ತಮ್ಮದು RT ನಗರ್ ಆಫೀಸಲ್ಲಿ ಇದೆಯಲ್ಲ ಸರ್, ಅದನ್ನ ಅಡ್ರೆಸ್ ಕಳಿಸ್ಕೊಟ್ಟೆ. ಅಲ್ಲಿ ಬಂದು ರಾಹುಲ್ ಸರ್ ಹತ್ರ ಮೀಟ್ ಆಗಿ ಅವ್ರ ಹತ್ರ ಡೀಟೇಲ್ ಡಯಟ್ ಚಾರ್ಟ್ ಆಗ್ಬೋದು ಎಲ್ಲ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಸೊ ಸಪ್ಲಿಮೆಂಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟರು. ಅದಾದಮೇಲೆ ನಮ್ಮ ತಮ್ಮನ ಆ್ಯಕ್ಚುಲಿ ಮೀಟ್ ಆದ ಕೂಡಲೇ ತಾವು ಹೇಳ್ಕೊಟ್ರು, ಇಲ್ಲ ಇದು ತಲೆ ಕಟ್ಸ್ಕೋಬೇಡಿ, ನಿಮ್ಗೆ 10 days ಅಲ್ಲಿ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು 1 weekದೊಳಗಡೆ ಅವ್ರದ್ದು ಆಲ್ಮೋಸ್ಟ್ ವೇಟ್ ಬಂದು 10 kgs ರೆಡ್ಯೂಸ್ ಆಗಿದೆ. ಲೈಕ್ 85 ಇದ್ದವರು 75 ಬಂದರು. 10 days ಅಲ್ಲಿ? ಎಸ್ ಸರ್. ಅಂದ್ರೆ ನಾವು ಹೇಳಿದಂಗೆ 1 ಗ್ರಾಮ್ ಉಪ್ಪು, 1 ಗ್ರಾಮ್ ಒಂದು ಸರ್, 1 ಗ್ರಾಮ್ ಅಲ್ಲ, ನಮ್ಮ ಅಕ್ಕ ಕಂಪ್ಲೀಟ್ ಆಗಿ ನಾವು ಹೇಳಿದ್ವಿ ಉಪ್ಪು ಸ್ಟಾಪ್ ಮಾಡಿದ್ವಿ. ಗ್ರೇಟ್. ಕಂಪ್ಲೀಟ್ ಆಗಿ ಉಪ್ಪು ಸ್ಟಾಪ್ ಮಾಡಿದ್ವಿ. ತಾವು ಹೇಳಿದಂಗೆ ವೆಜಿಟೇಬಲ್ಸ್ ಏನಿದೆ ಅಲ್ವಾ, ನೈಟ್ ಕಂಪ್ಲೀಟ್ ಹೋಲ್ ನೈಟ್ ಅಲ್ಲಿ ಲೀಚ್ ಮಾಡಿ ನಾವು ಕಟ್ ಮಾಡ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಆ ನೀರು ತೆಗೆದು ಅವ್ರಿಗೆ ಜಸ್ಟ್ ಕೊಡ್ತಾ ಇದ್ದು ಒಂದೇ ರೊಟ್ಟಿ. ಇವನ್ ರೈಸ್ ಕಂಪ್ಲೀಟ್ ಈಗಲೂ ಸ್ಟಾಪ್ ಆಗಿದೆ, ಬರೀ ಜಸ್ಟ್ 1 ರೊಟ್ಟಿ ಮಾತ್ರ. ಬೆಳಿಗ್ಗೆ ಒಂದು ಅವ್ರು 2 ಟೈಮ್ ಊಟ ಮಾಡೋದು, ಮತ್ತೆ ನೈಟ್ 1 ರೊಟ್ಟಿ ಅಷ್ಟೇ. ಅದ್ರ ಜೊತೆಗೆ ಏನಂದ್ರೆ ಮಾರ್ನಿಂಗ್ ತಾವು ಹೇಳ್ದಂಗೆ 2-3 ಹೆಸರು ಬೆಳ್ಳುಳ್ಳಿ ತಿಂತಾರೆ, ಶುಂಠಿ ತಿಂತಾರೆ, ಆಮೇಲೆ ಮೆಂತೆ ಕಾಳು ತಿಂತಾರೆ, ಆಮೇಲೆ ಒಂದು 80 ml ಆಫ್ ಏನಂತಂದ್ರೆ ಅಗಸೆ ಮಜ್ಜಿಗೆ, ಆಮೇಲೆ ನಮ್ಮ ಹತ್ರ ಬಾಳೆ ದಿಂಡೆ ಇರಲಿಲ್ಲ, ಹಿಂಗಾಗಿ ಸೊ ಜ್ಯೂಸ್ ಏನಿಲ್ಲ ಸರ್. ಅದ್ರ ಜೊತೆಗೆ ಮಧ್ಯಾಹ್ನ ಏನಂದ್ರೆ 1 ಆಪಲ್ ಆರು 1 ಪಪ್ಪಾಯಿ, 1 ಪೀಸ್ ಪಪ್ಪಾಯಿ ಅಷ್ಟೇನೆ. ಅದಾದ್ಮೇಲೆ ಈವ್ನಿಂಗ್ ಏನಿದೆ ಅಲ್ವಾ, 1 ಗ್ಲಾಸ್ ಆಫ್ ಅಗಸೆ ಮಜ್ಜಿಗೆ, ಫ್ಲಾಕ್ಸ್ ಡಯಟ್. ಅದಾದ್ಮೇಲೆ ನೈಟ್ ಏನಂತಂದ್ರೆ 1 ರೊಟ್ಟಿ, ಆಮೇಲೆ ವೆಜಿಟೇಬಲ್ ಜಾಸ್ತಿ ಇರೋದು. ನಾನು ಇವನ್ ಎಲ್ಲಾ ದಾಲ್ ತರನು ಕೂಡ ಕಟ್ ಮಾಡಿಸಿದ್ದೆ, ಬರೀ ಜಸ್ಟ್ ವೆಜಿಟೇಬಲ್, ಆಮೇಲೆ 1 ರೊಟ್ಟಿ ಮಾತ್ರ, ಬೇರೆ ಇನ್ನೇನು ಇಲ್ಲ. ಆಯಿಲ್ ಮಾತ್ರ 1/4 ಅದ್ರಕ್ಕಿಂತ ಕಡಿಮೆನೆ, ಅದ್ರಾಗ ಅರ್ಧ ಮಾತ್ರ ಒಗ್ಗರಣೆಗೆ ತಾವು ಹೇಳಿದ್ರಲ್ವಾ, ಅದಕ್ಕಿಂತ ತೀರಾ ಕಡಿಮೆ ಮಾತ್ರ ಒಂದ್ ಸ್ವಲ್ಪ ಆಯಿಲ್ ಹಾಕ್ತಿದ್ದಾರೆ ಅಷ್ಟೇನೆ. ಅದು ಬಿಟ್ರೆ ಮತ್ತೆ ಇನ್ನೇನು ಇಲ್ಲ. ಆಮೇಲೆ ಕ್ರಿಯೇಟಿನಿನ್ ಹೆಂಗ್ ರೆಡ್ಯೂಸ್ ಆಯ್ತು ಸರ್? ಕ್ರಿಯೇಟಿನಿನ್ ಲೆವೆಲ್ ನಮಗೆ ನಾವು ಫಸ್ಟ್ ಮಂತ್ ಅಲ್ಲಿ ಎಷ್ಟು ರೆಡ್ಯೂಸ್ ಆಯ್ತು? ಅದು ಸರ್ ಫಸ್ಟ್ ವೀಕ್ ಅಲ್ಲಿ ಆಕ್ಚುಲಿ ಚೆಕ್ ಮಾಡಿಸಿದ್ವಿ, ಅಲ್ಲಿ ನಮಗೆ ಏನು ವೇರಿಯೇಷನ್ ಗೊತ್ತಾಗ್ಲಿಲ್ಲ. ಸೊ ನಮಗೆ ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು ಏನು ಅಂತ. ಬಟ್ ಆಮೇಲೆ ಹರ್ಷ ಸರ್ ಕೇಳ್ಕೊಡ್ಲಿಲ್ಲ, ನೀವು ಕಂಟಿನ್ಯೂ ಮಾಡಿ ತೊಂದರೆ ಇಲ್ಲ ಅಂತ ಹೇಳಿದ್ರು. 1 month ಆದ್ಮೇಲೆ 0.3 ಕಡಿಮೆ ಆಯ್ತು, ಲೈಕ್ 2 ಇದ್ದು 1.7 ಬಂತು. 7 ಬಂತು, ನಮ್ಗೊಂದು ಹೋಪ್ಸ್ ಬಂತು, ಇಲ್ಲ ತೊಂದರೆ ಇಲ್ಲ, ವರ್ಕೌಟ್ ಆಗ್ತದೆ ಅಂತೇಳಿ. ನಮ್ದು ಏನಾಗಿತ್ತು, ಡಯಟ್ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ ನಾನು. ಮತ್ತೆ ಸರ್ 1.5 ಲೀಟರ್ ತನಕ ವಾಟರ್ ತಗೊಳ್ಳಿ ಅಂದ್ರೆ ನಾನು ಮತ್ತೆ ಇಲ್ಲ 1 ಲೀಟರ್ ಕಂಟಿನ್ಯೂ ಮಾಡಿ. ಸಾಲ್ಟ್ ಏನಿದೆ ಅಲ್ವಾ, ಜಸ್ಟ್ ಬರೀ 1 ಗ್ರಾಮ್ ಮಾತ್ರ. ಮುಂಚೆ ಏನೂ ಇರಲಿಲ್ಲ, ಬರೀ ಜಸ್ಟ್ 1 ಗ್ರಾಮ್ ಮಾತ್ರ. ತಮ್ಮ ಹತ್ರ ಒಂದು ಶಾಶ್ವತ ಇದೆ ಅಲ್ವ, 1 ಗ್ರಾಮ್ ಏನಿದೆ ಅಲ್ವಾ, ಅದು ಜಸ್ಟ್ ಬರೀ 1 ಗ್ರಾಮ್ ಮಾತ್ರ ಡೈಲಿ ಯೂಸ್ ಮಾಡ್ತಾ ಇದ್ವಿ ನಾನು. ಅದ್ರ ಜೊತೆಗೆ ಏನಂದ್ರೆ ವೆಜಿಟೇಬಲ್ ಜೊತೆಗೆ ಆಮೇಲೆ ಈಗ ಏನ್ ಮಾಡಿದ್ವಿ ನಾವು, ಈ ಸೊಪ್ಪು ಬರುತ್ತಲ್ವಾ, ಸೊಪ್ಪು ಸ್ವಲ್ಪ ಜಾಸ್ತಿ ಮಾಡಿದ್ವಿ 2nd month ಅಲ್ಲಿ. ಯಾಕಂದ್ರೆ ನೋಡೋಣ ಇದರಿಂದ ಸ್ವಲ್ಪ ಏನಾದ್ರು ಬೆಟರ್ ರಿಸಲ್ಟ್. ಸೊಪ್ಪನ್ನ ಎಲ್ಲ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ಏನಂದ್ರೆ 5 hours ನೀರಲ್ಲಿ ಲೀಚ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಕುದಿಸ್ಬಿಟ್ಟು ನೀರು ತೆಗೆದು ಅದನ್ನ ಏನ್ ಮಾಡೋದು, ಅವ್ರ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಮಾತ್ರ ಒಂದ್ ಸ್ವಲ್ಪ ಕೊಟ್ಬಿಟ್ಟು ಕಂಪ್ಲೀಟ್ ಬರೀ ಅದನ್ನ ಅಷ್ಟೇ. ಅದರಲ್ಲಿ ಮಸಾಲೆ ಎಲ್ಲ ಕೊಟ್ರ? ಮಸಾಲೆ ಎಸ್ ಸರ್, ಮಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಏನ್ ಮಾಡ್ತೀವಿ, ಟೊಮೆಟೊ ಗ್ರೈಂಡ್ ಮಾಡ್ಬಿಟ್ಟು, ಟೊಮೆಟೊ ಗ್ರೈಂಡ್ ಮಾಡ್ಬಿಟ್ಟು ಅವ್ರಿಗೆ ಐತಲ್ವಾ ಅದನ್ನ ಹಾಕಿದ್ವಿ. ಇನ್ ಕೇಸ್ ಇನ್ನೂ ಒಂದು ಟೇಸ್ಟ್ ಸಿಗ್ಲಿಲ್ಲ ಅಂತಂದ್ರೆ ಐತಲ್ವಾ, ಹಸಿ ಮೆಣಸಿನಕಾಯಿ ಇವೆಲ್ಲ ಗ್ರೈಂಡ್ ಮಾಡಿ. ಪೊಟೇಟೋನು ಹಾಕ್ಬೋದು. ಎಸ್ ಸರ್, ಬಟ್ ಪೊಟೇಟೋ ನಾವು ಬೇಡ, ಅದನ್ನ ಯಾವ್ದು ಸುಮ್ಮನೆ ಅವ್ರಿಗೆ ವಾತ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ರಿಸ್ಕ್ ತಗೋಕ್ ಹೋಗ್ಲಿಲ್ಲ.
ಸಿಂಪಲ್ ಫುಡ್ ಅಲ್ಲೇ ಅಷ್ಟೇ ಆಮೇಲೆ ಮಾಡಿದೆ ಎಷ್ಟು ಬಂತು ಸರ್ 1 ಮಂತ್ ಬಿಟ್ಟು ನೋಡ್ತೀವಿ ಲೈಕ್ 0.7 mg/dl ಆಟೋಮೆಟಿಕ್ ಇದೆ. ನಮ್ದೇನಿತ್ತು 0.3 ಆಗ್ಬೋದು ಅನ್ಕೊಂಡಿದ್ವಿ, ಆಕ್ಚುಲಿ 0.7 ಆಗಿದೆ. ಲಾಸ್ಟ್ 10 days ಇಂದ ಅವ್ರು ಹೆಂಗ್ ಫೀಲ್ ಮಾಡ್ತಿದ್ದಾರೆ, ಹಿ ಇಸ್ ಫೀಲಿಂಗ್ ಲೈಟ್ ವೇಟ್. ವೆರಿ ಗುಡ್. ಮುಂಚೆ ಚೇರ್ ಇಲ್ದೇನೆ ಕೆಳಗಡೆ ಕೂರಕ್ ಬರ್ತಾ ಇರಲಿಲ್ಲ ಅವರಿಗೆ. ಓಕೆ, ಈಗ ಆರಾಮ್ಸೆ ಕೆಳಗಡೆ ಕೂರ್ತಾರೆ, ವಿತೌಟ್ ಎನಿ ಸಪೋರ್ಟ್ ಮೇಲೆ ಇರ್ತಾರೆ, ವಾಕ್ ಈಗ ಮಾಡ್ತಾರೆ. ಭಾರಿ ಖುಷಿ ಇದೆ ಅವ್ರಿಗೆ ಮಾತಾಡೋ ಹೊತ್ತಿನಲ್ಲಿ. ಇವನ್ ಸ್ಟ್ರೋಕ್ ಸುಮಾರು ಪ್ಯಾರಾಮೀಟರ್ಸ್ ಚೇಂಜಸ್ ಆಗಿದೆ ಎಸ್ ಅಂತ ಸರ್, ಹೇಳ್ತಾ ಎಸ್ ಸರ್, ಹೌದು. ಅವ್ರಿಗೆ ಈಗ ಏನಾಗಿದೆ ಅಂದ್ರೆ ತಮ್ಮದು CKD ಇಶ್ಯೂ ಈಗ ಸಾಲ್ವ್ ಆಯ್ತಲ್ಲ, ಲೈಕ್ ನಂದು ಸ್ಟ್ರೋಕ್ ಇರೋಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅದನ್ನು ಕೂಡ ಸಾಲ್ವ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಐತಲ್ವಾ, ಸ್ವಲ್ಪ ಖುಷಿಯಾಗಿದ್ದಾರೆ. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು. ಥ್ಯಾಂಕ್ಸ್.